ಅಭಿಯ ಮೊಬೈಲಿಗೆ ಕರೆ ಬಂದಾಗ ಆತ ಗಂಭೀರವಾಗಿದ್ದು ನೋಡಿ ಸಾಹಿತ್ಯ ಮತ್ತೇನು ಕೇಳದೆ ತನ್ನ ಪಾಡಿಗೆ ತಾನು ಮಲಗಿದಳು. ಆದರೆ ಅಭಿ ಮಾತ್ರ ನಿದ್ದೆ ಮಾಡದೆ ತನಗೆ ಬಂದ ಫೋನ್ ಕಾಲ್ ಬಗ್ಗೆಯೇ ಯೋಚಿಸುತ್ತಿದ್ದ. ಕರೆ ಮಾಡಿದವರೇನು ಹೊಸಬರಲ್ಲ, ಆದರೆ ಅವರು ಹೇಳಿದ ಮಾತುಗಳು ಅವನಿಗೆ ಗೊಂದಲವನ್ನುಂಟು ಮಾಡಿದ್ದವು. ಬೆಳಗ್ಗೆಯಿಂದ ಅದೇ ನಂಬರಿನಿಂದ 5 ಬಾರಿ ಕರೆ ಬಂದಿತ್ತು. ಮದುವೆಯ ಓಡಾಟದಲ್ಲಿ ಮೊಬೈಲ್ ಕಡೆಗೆ ಗಮನವೇ ಇರಲಿಲ್ಲ. ಸಂಜೆ ಮನೆಗೆ ಬಂದಾಗ ಮೊಬೈಲ್ ಹೊರತೆಗೆದು ನೋಡಿದಾಗಲೇ ತನಗೆ ಕಾಲ್ ಬಂದಿದೆ ಎಂದು ತಿಳಿದಿದ್ದು ಅವನಿಗೆ. ತಿರುಗಿ ಕಾಲ್ ಮಾಡೋಣವೆಂದರೆ ಅದೇ ನಂಬರಿನಿಂದ ಒಂದು ಮೆಸೇಜ್ ಬಂದಿರುವುದು ಕಂಡಿತು. ತೆರೆದು ಓದಿದ. ಅಭಿ ಸರ್, ನಾನು ನೇಹಾ. ನಿಮ್ಮ ಬಳಿ ಮಾತನಾಡಲು ಪ್ರಯತ್ನಪಟ್ಟೆ, ಆದರೆ ನೀವು ನನ್ನ ಕಾಲ್ ರಿಸೀವ್ ಮಾಡಲಿಲ್ಲ. ಅದಕ್ಕೆ ಈ ಮೆಸೇಜ್ ಮಾಡಿರುವುದು. ನಾನು ಮಾಡಿದ ತಪ್ಪಿಗೆ ನನ್ನನ್ನು ದಯವಿಟ್ಟು ಕ್ಷಮಿಸಿ. ನಾನು ಆ ರೀತಿ ಮಾಡಲು ಕಾರಣವೇ ನನ್ನ ಅಪ್ಪ. ನನಗೀಗ ನನ್ನ ತಪ್ಪಿನ ಅರಿವಾಗಿದೆ. ನಿಮ್ಮ ಮೇಲೆ ಅವರಿಗೆ ಅದ್ಯಾವ ಜನ್ಮದ ಕೋಪವೂ ತಿಳಿದಿಲ್ಲ. ನಿಮ್ಮ ಮೇಲೆ ಮತ್ತು ನಿಮ್ಮ ಹೆಂಡತಿ ಸಾಹಿತ್ಯಾಳ ಮೇಲೆ ಸೇಡು ತೀರಿಸಬೇಕೆಂದು ಪಣ ತೊಟ್ಟು ನಿಂತ ಹಾಗಿದೆ. ಈ ವಿಷಯ ನನಗೆ ತಿಳಿದಾಗ ನಾನು ವಿರೋಧಿಸಿದೆ ಎಂದು ನನ್ನ ಮನೆಯಿಂದ ಆಚೆ ಹಾಕಿದ್ದಾರೆ. ಮಗಳು ಎಂಬ ಕನಿಷ್ಠ ಭಾವನೆಯು ಅವರಲ್ಲಿರಲಿಲ್ಲ. ನನಗೆ ನನ್ನ ಬಗ್ಗೆ ಚಿಂತೆ ಇಲ್ಲ ಸರ್. ನಾನು ಹೇಗೋ ಒಂದು ಜೀವನ ನಡೆಸುವೆ. ನೀವು ನನಗೆ ಕೆಲಸ ಕೊಟ್ಟವರು. ನಿಮಗೆ ತೊಂದರೆಯಾದರೆ ನನಗೆ ಸಹಿಸಲಾಗುವುದಿಲ್ಲ. ನನ್ನ ತಂದೆ ನಿಮ್ಮಿಬ್ಬರ ಜೀವನಕ್ಕೆ ಅಪಾಯ ತಂದೊಡ್ಡುವುದರಲ್ಲಿ ಸಂಶಯವೇ ಇಲ್ಲ. ದಯವಿಟ್ಟು ಸ್ವಲ್ಪ ದಿನಗಳವರೆಗಾದರೂ ನೀವು ಹುಷಾರಾಗಿರಿ. ನೇಹಾ ಕಳುಹಿಸಿದ ಸಂದೇಶವನ್ನು ಓದಿ ಏನೋ ಯೋಚಿಸುತ್ತಾ ಕುಳಿತಾಗಲೇ ಸಾಹಿತ್ಯ ಬಂದು ಚಿಕ್ಕ ಮಕ್ಕಳಂತೆ ದೃಷ್ಟಿ ತೆಗೆಯಬೇಕೆಂದು ಹಠ ಹಿಡಿದು ಕುಳಿತಳು. ಅವಳ ಹಠದ ಮುಂದೆ ನೇಹಾಳ ವಿಷಯ ಮರೆತು ಅವಳ ಜೊತೆ ತುಂಟಾಟ ಶುರುವಿಟ್ಟಿದ್ದ ಅಭಿ. ಮತ್ತೆ ನೇಹಾಳಿಂದಲೇ ಕಾಲ್ ಬಂದಾಗ ಕೋಪದಿಂದ ಕಾಲ್ ಕಟ್ ಮಾಡಿ ಹೊರ ನಡೆದಿದ್ದ. ಅವಳು ಪಟ್ಟು ಬಿಡದೆ ಮತ್ತೊಮ್ಮೆ ಪ್ರಯತ್ನಿಸಿದ್ದಳು. ರಿಸೀವ್ ಮಾಡಿದಾಗ ಮತ್ತದೇ ಮಾತುಗಳು. ನಿಮ್ಮ ಮೇಲಿನ ಕೋಪವನ್ನು ಸಾಹಿತ್ಯಾಳ ಮೇಲೆ ತೋರಿಸುವ ಸಾಧ್ಯತೆ ಇದೆ. ದಯವಿಟ್ಟು ನನ್ನ ಮಾತನ್ನು ನಂಬಿ ಸರ್. ನೀವೊಂದು ವೇಳೆ ನನ್ನ ಮೆಸೇಜ್ ನೋಡಿಲ್ಲವೆಂದರೆ ಎಂಬ ಕಾರಣಕ್ಕೆ ಮತ್ತೆ ಫೋನ್ ಮಾಡಿದ್ದು. ನೀವು ತುಂಬ ಬ್ಯುಸಿ ಎಂದು ನನಗೆ ಗೊತ್ತು. ಆದರೂ ಹೇಳ್ತಿದ್ದೀನಿ ಸರ್, ನಿಮ್ಮ ಮತ್ತು ನಿಮ್ಮ ಮನೆಯವರ ಆರೋಗ್ಯವನ್ನು ಕಾಪಾಡೋದು ನಿಮ್ಮ ಕೈಯಲ್ಲಿದೆ. ಹುಷಾರಾಗಿರಿ ಸರ್. ಬಾಯ್. ಕಾಲ್ ಕಟ್ಟಾಯಿತು. ಅವಳ ಮಾತುಗಳು ಗೊಂದಲಕ್ಕೀಡು ಮಾಡಿತು ಅಭಿಗೆ. ಹೇಗೆ ನಂಬಲು ಸಾಧ್ಯ ಈ ನೇಹಾ ಅವರನ್ನು? ಸತ್ಯಾಳನ್ನು ಸಾಯಿಸಲು ಹೊರಟಿದ್ದವರು ಏಕಾಏಕಿ ಇಷ್ಟೊಂದು ಕನ್ಸರ್ನ್ ಹೇಗೆ ಬರಲು ಸಾಧ್ಯ? ಇವರ ಎಲ್ಲ ಮಾತುಗಳು ಸುಳ್ಳು ಎನ್ನಲು ಸಾಧ್ಯವಿಲ್ಲ. ಏಕೆಂದರೆ ಆ ಮೃತ್ಯುಂಜಯ ನನ್ನ ವಿರುದ್ಧ ಇನ್ನೇನಾದರೂ ಪ್ಲ್ಯಾನ್ ಮಾಡಿಯೇ ಇರುತ್ತಾನೆ ಅನ್ನೋದು ಗೊತ್ತಿರುವ ಸಂಗತಿಯೇ. ಆದರೆ ನೇಹಾ ಒಳ್ಳೆಯವರಾಗಿದ್ದಾರೆಂದು ನನಗೆ ನಂಬಲು ಕಷ್ಟವಾಗುತ್ತಿದೆಯಲ್ಲ ಎಂದು ರಾತ್ರಿ ಇಡೀ ಯೋಚನೆಯಲ್ಲಿಯೇ ಮುಳುಗಿದ್ದ ಅಭಿಗೆ ನಿದ್ರಾದೇವಿ ಆವರಿಸುತ್ತಿದೆ. ಬೆಳಗ್ಗಿನ ಜಾವ. ಮತ್ತೆ ಬೆಳಗ್ಗೆ ಎದ್ದು ಅದೇ ವಾಕಿಂಗ್ ಜಾಗಿಂಗ್ ಜೊತೆ ದೇಹ ದಂಡಿಸಿದಾಗಲೇ ಮನಸ್ಸು ಉಲ್ಲಾಸಗೊಂಡಿತು. ಅಂದು ಬೆಳಿಗ್ಗೆ ಸಾಗರ್ ಮತ್ತು ಅನಿತಾ ಮನೆಗೆ ಬಂದಿದ್ದರು. ಕಾರಣ ಮಧ್ಯಾಹ್ನಕ್ಕೆ ಸರಿಯಾಗಿ ಏರ್ಪೋರ್ಟ್ ಹೋಗಬೇಕಾಗಿತ್ತು. ಹರ್ಷ ಮತ್ತು ಧನ್ಯ, ಸಾಗರ್ ಮತ್ತು ಅನಿತಾ ಜೊತೆಗೆ ದಿಲೀಪ್ ಮತ್ತು ಹಿತಾರಿಗೆ 30 ದಿನಗಳ ಮಟ್ಟಿಗೆ ಹೊರದೇಶವನ್ನು ಸುತ್ತಿ ಬರುವ ಅವಕಾಶ ಕಲ್ಪಿಸಿದ್ದ ಅಭಿ. ಅವನ ಕಡೆಯಿಂದ 3 ಜೋಡಿಗಳಿಗೆ ಮದುವೆಯ ಗಿಫ್ಟ್ ಅದಾಗಿತ್ತು. ಹರ್ಷ ಮೊದಲು ಸುತಾರಾಮ್ ಒಪ್ಪಿರಲಿಲ್ಲ. ಅಭಿ ಕೂಡ ಮದುವೆಯಾದ ಮೇಲೆ ಎಲ್ಲಿಯೂ ಹೆಂಡತಿಯನ್ನು ಕರೆದುಕೊಂಡು ಹೋಗಲಿಲ್ಲ ಎಂಬುದು ಅವನ ವಾದ. ಎಲ್ಲರೂ ಅವನ ಮಾತಿಗೆ ಹೂಗುಟ್ಟಿದರು. ಅವರೆಲ್ಲರಿಗೂ ಸಮಾಧಾನಿಸಿ ಎಲ್ಲರೂ ಒಂದೇ ಬಾರಿ ಹೋದರೆ ಆಫೀಸ್ ನೋಡಿಕೊಳ್ಳುವವರು ಯಾರೂ ಇಲ್ಲವೆಂದು 1 ತಿಂಗಳ ಬಳಿಕ ನೀವೆಲ್ಲಿ ಹೇಳಿದರೂ ತನ್ನ ಹೆಂಡತಿಯ ಜೊತೆಗೆ ಹೋಗಲು ರೆಡಿಯಾಗಿರುವುದಾಗಿ ಹೇಳಿ ಎಲ್ಲರನ್ನೂ ಒಪ್ಪಿಸಿದ್ದ. ಸ್ವಲ್ಪ ಸಮಯದ ಬಳಿಕ ಹಿತಾ ಮತ್ತು ದಿಲೀಪ್ ಕೂಡ ಮನೆಗೆ ಬಂದಿದ್ದರು. ಸಾಹಿತ್ಯ ಸಾಗರ್ ಬಳಿ ಬಂದು ಸ್ವಲ್ಪ ಮಾತನಾಡಬೇಕೆಂದು ತನ್ನ ರೂಮಿಗೆ ಕರೆದುಕೊಂಡು ಹೋದಳು.
ಯಾವ ವಿಷಯದ ಬಗ್ಗೆ ಎಂದು ಯೋಚಿಸುತ್ತಾ ಅವಳ ಹಿಂದೆ ನಡೆದ ಸಾಗರ್. ಸಾಗರ್ ಅವರೇ, ದೇವರ ಕೃಪೆಯಿಂದ ಎಲ್ಲವೂ ಒಳ್ಳೆಯದೇ ಆಗುತ್ತಿದೆ. ನಿಮ್ಮ ಜೀವನ ಎಂದಿಗೂ ಹೀಗೆಯೇ ಸಂತೋಷವಾಗಿರಲಿ ಎಂದು ತಾನು ಹೇಳಬಯಸುವ ಮಾತಿಗೆ ಪೀಠಿಕೆ ಹಾಕತೊಡಗಿದಳು ಆಕೆ. ಥ್ಯಾಂಕ್ ಯು ಸಾಹಿತ್ಯ ಅವರೇ, ಆದರೆ ನೀವು ಏನೋ ಮಾತಾಡಬೇಕು ಅಂದ್ರಿ, ಯಾವ ವಿಷಯದ ಬಗ್ಗೆ ಅಂತ ಹೇಳಿದ್ರೆ ಎಂದು ಮಾತು ನಿಲ್ಲಿಸಿ ಅವಳ ಮಾತಿಗಾಗಿ ಕಾದ. ನಾನು ಹೀಗೆ ಹೇಳ್ತಿದ್ದೇನೆ ಅಂತ ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಜೀವನವೇನೋ ಸರಿ ಹೋಯಿತು, ಆದರೆ ಸಹನಾ ಮಾತ್ರ ಇನ್ನೂ ಆ ಘಟನೆಯಿಂದ ಹೊರಬಂದಿಲ್ಲ. ಅಂದರೆ ಆ ನೋವು ಇನ್ನೂ ಅವಳನ್ನು ಕಾಡ್ತಿದೆ. ಅವಳು ಮಾಡಿದ್ದು ಚಿಕ್ಕ ತಪ್ಪಲ್ಲ ಅಂತ ನಂಗೆ ಗೊತ್ತು. ಆದರೂ ಆ ತಪ್ಪಿಗೆ ಅವಳು ಎಷ್ಟು ದಿನ ಅಂತ ಪಶ್ಚಾತ್ತಾಪ ಪಡೋದು? ಪ್ರತಿದಿನ ಕಣ್ಣೀರಲ್ಲೇ ಕೈ ತೊಳಿತಿದ್ದಾಳೆ ಎಂದು ಬೇಸರದಿಂದ ಹೇಳಿದಾಗ, ಸಾಹಿತ್ಯ ಅವರೇ, ಸಹನಾ ಸರಿ ಹೋಗಬೇಕು, ಅವಳ ಬಾಳು ಚೆನ್ನಾಗಿರಬೇಕು ಅಂದರೆ ಅದು ನನ್ನಿಂದ ಸಾಧ್ಯನಾ? ಪ್ರಶ್ನಿಸಿದ. ಖಂಡಿತ ಸಾಧ್ಯ ಸಾಗರ್ ಅವರೇ. ನೀವು ಒಂದು ಚಿಕ್ಕ ಹೆಲ್ಪ್ ಮಾಡಿದರೆ ತುಂಬ ದೊಡ್ಡ ಉಪಕಾರ ಆಗುತ್ತೆ, ಭಾವುಕಳಾಗಿ ಹೇಳಿದಳು ಸಾಹಿತ್ಯ. ಅದೇನು ಮಾಡಬೇಕು ಹೇಳಿ ಸಾಹಿತ್ಯ ಅವರೇ, ನನಗೇನು ಅವ್ರ ಮೇಲೆ ಈಗ ಯಾವ ದ್ವೇಷನೂ ಇಲ್ಲ ಎಂದು ಹೇಳಿದಾಗ, ಥ್ಯಾಂಕ್ ಯು ಸಾಗರ್ ಅವರೇ, ನೀವು ಮಾಡಬೇಕಾಗಿರೋದು ಇಷ್ಟೇ. ಒಂದೇ ಒಂದು ಸಾರಿ ನೀವು ಆ್ಯಶ್ ಅವ್ರ ಹತ್ರ ಮಾತಾಡಿದರೆ ಸಾಕು, ಉತ್ಸುಕಳಾಗಿ ಹೇಳಿದಳು. ಆ್ಯಶ್ ಹತ್ರನಾ ಎಂದು ಹುಬ್ಬು ಹಾರಿಸಿ ಕೇಳಿದ ಆತ. ಹಾಂ ಹೌದು, ಆ್ಯಶ್ ಅವರಿಗೆ ಇನ್ನೂ ಸಹನಾ ಮೇಲಿನ ಕೋಪ ಇಳಿದಿಲ್ಲ. ಆ್ಯಶ್ ಅವರು ಸಹನಾಳನ್ನು ತುಂಬ ಪ್ರೀತಿಸ್ತಿದ್ರು. ಅದೇ ಪ್ರೀತಿ ಮತ್ತೆ ಮರಳಿ ಅವಳಿಗೆ ದೊರೆಯಬೇಕು. ಅವರ ಮನಸ್ಸಿನ ವೇದನೆಯನ್ನು ಕಡಿಮೆ ಮಾಡಬೇಕು. ನೀವೊಂದು ಸಾರಿ ಅವ್ರ ಹತ್ರ ಮಾತಾಡಿ, ಸಹನಾ ನಿಮ್ಮ ಬಳಿ ಕ್ಷಮೆ ಕೇಳಿದ್ದರ ಬಗ್ಗೆ, ಅವಳು ಪಶ್ಚಾತ್ತಾಪ ಪಟ್ಟಿದ್ದರ ಬಗ್ಗೆ ಹೇಳಿ, ಅವರಿಬ್ಬರ ಬದುಕನ್ನು ಸರಿಹೊಂದಿಸಬೇಕು ಎನ್ನುತ್ತಾ ಕೈ ಮುಗಿದು ಕೇಳಿಕೊಂಡಳು. ಅಯ್ಯೋ ಸಾಹಿತ್ಯ ಅವರೇ, ಇಷ್ಟಕ್ಕೆಲ್ಲ ಹೀಗೆಲ್ಲ ಕೈ ಮುಗಿದ್ರೆ ನಾನು ಚಿಕ್ಕವನಾಗ್ತೀನಿ ಅಷ್ಟೆ. ಈ ಕೆಲಸನ ನಾನು ಅನಿತಾ ಸಿಕ್ಕಾಗಲೇ ಮಾಡಬೇಕಾಗಿತ್ತು. ಈ ಎಲ್ಲ ಜಂಜಾಟದ ಮಧ್ಯೆ ಆ ವಿಷಯವೇ ಮರೆತು ಬಿಟ್ಟಿದ್ದೆ ನೋಡಿ. ನೆನಪಿಸಿ ಒಳ್ಳೆ ಕೆಲಸ ಮಾಡಿದ್ರಿ. ಈಗಲೇ ಹೋಗಿ ಮಾತಾಡ್ತೀನಿ ಅವನ ಹತ್ರ ಎಂದು ಸಾಹಿತ್ಯಾಳಿಗೆ ತಾನೇ ಧನ್ಯವಾದ ತಿಳಿಸಿ ಆ್ಯಶ್ನನ್ನು ಹುಡುಕುತ್ತಾ ಹೊರಟ. ಆ್ಯಶ್ ಯಾರದೋ ಜೊತೆ ಫೋನಿನಲ್ಲಿ ಮಾತನಾಡುತ್ತಿರುವುದನ್ನು ಕಂಡು ಅಲ್ಲೇ ನಿಂತ ಸಾಗರ್. ಆ್ಯಶ್ ತಿರುಗಿದಾಗ ಸಾಗರ್ ನಿಂತಿರುವುದು ನೋಡಿ ಕಾಲ್ ಕಟ್ ಮಾಡಿ ನಗುತ್ತಾ ಅವನ ಬಳಿ ಬಂದು, ಬರಬೇಕು ಮಹಾಶಯರು, ನಮ್ಮ ರೂಮಿಗೆ ಆಗಮಿಸಬೇಕು, ಬನ್ನಿ ತಮ್ಮ ಆಸ್ಥಾನವನ್ನು ಸ್ವೀಕರಿಸಿ. ಕರೆದಿದ್ದರೆ ನಾನೇ ಬರುತ್ತಿದ್ದೆ, ನೀವ್ಯಾಕೆ ಇಲ್ಲಿವರೆಗೆ ಬರುವ ತೊಂದರೆ ತಗೊಂಡ್ರಿ ಎಂದು ಹಾಸ್ಯಮಯವಾಗಿ ಹೇಳಿದವನನ್ನೊಮ್ಮೆ ದಿಟ್ಟಿಸಿ ನೋಡಿ ನಗುತ್ತಾ ಒಳಬಂದು ಕುಳಿತುಕೊಂಡ ಸಾಗರ್. ಹೇಳಿ ಮಹಾಶಯರೇ, ನನ್ನಿಂದ ಯಾವ ಮಹತ್ ಕಾರ್ಯವಾಗಬೇಕಿತ್ತು ತಮಗೆ ಎಂದು ಮತ್ತದೇ ದಾಟಿಯಲ್ಲಿ ಕೇಳಿದಾಗ ಸಾಗರ್ ಮುಗುಳ್ನಕ್ಕು, ಆ್ಯಶ್, ನಿನ್ನ ಮನಸ್ಸಲ್ಲಿ ಎಷ್ಟೊಂದು ನೋವು ತುಂಬಿದ್ರೂ ನೀನು ಮಾತ್ರ ನಗಿಸೋದನ್ನು ನಿಲ್ಲಿಸೋದಿಲ್ಲ ಅಲ್ವಾ? ನಿನ್ನ ಮನಸ್ಸಲ್ಲಿ ನೋವಿದೆ ಎಂಬುದೇ ತಿಳಿಯೋದಿಲ್ಲ. ಬಹುಶಃ ನಾನು ಕೂಡ ಇಷ್ಟು ದಿನ ಹಾಗೇ ಮೋಸ ಹೋಗಿದ್ದೆ ಎಂದು ಹೇಳಿದಾಗ ಗಂಭೀರನಾದ ಆ್ಯಶ್. ನಂಗೊತ್ತು ನೀನು ನಿನ್ನ ಹೆಂಡತಿಯನ್ನು ಎಷ್ಟು ಪ್ರೀತಿಸ್ತಿದ್ದೆ ಎಂದು. ಈಗಲೂ ಅದೇ ಪ್ರೀತಿ ಕೊಡು ಆ್ಯಶ್. ಸಹನಾಗೆ ತಪ್ಪಿನ ಅರಿವಾಗಿದೆ. ಮುಂದೆಂದೂ ಅಂತಹ ದುಸ್ಸಾಹಸಕ್ಕೆ ಕೈ ಹಾಕಲ್ಲ ಅನ್ನೋದು ನನಗಿಂತ ಹೆಚ್ಚು ನಿಂಗೆ ತಿಳಿದಿರಬೇಕಲ್ವಾ? ಸಹನಾ ಬದಲಾಗಿದ್ದಾಳೆ. ಅವಳಿಗೆ ಒಂದೇ ಒಂದು ಅವಕಾಶ ಕೊಡು. ಅವಳು ನಿನ್ನನ್ನು ಹೇಗೆ ಪೂಜಿಸುತ್ತಾಳೆ ಅನ್ನೋದು ನಿಂಗೆ ತಿಳಿಯುತ್ತೆ. ಹಳೆದೆಲ್ಲ ಮರೆತು ಬಿಡು ಆ್ಯಶ್. ಆ ಘಟನೆಯಿಂದ ದುಃಖವೇ ಹೊರತು ಸಂತೋಷ ಸಿಗೋದಿಲ್ಲ. ಸಹನಾ ಬದಲಾಗಿರೋದು ಎಲ್ರಿಗೂ ತಿಳಿದಿದೆ. ಇನ್ನು ನಿಂಗೊಬ್ಬನಿಗೆ ತಿಳಿಬೇಕಷ್ಟೆ. ತಿಳಿದರೂ ನೀನು ಕ್ಷಮಿಸದಿದ್ದರೆ ಜೀವನದಲ್ಲಿ ಹೀಗೆ ಇರಬೇಕಾಗುತ್ತೆ. ಮತ್ತೆ ಬೇಕೆಂದರೂ ಸಹನಾ ನಿನ್ನ ಕೈಗೆ ಸಿಗದಷ್ಟು ದೂರ ಹೊರಟು ಹೋದರೆ ಇದಕ್ಕಿಂತ 100 ಪಟ್ಟು ದುಃಖ ಅನುಭವಿಸ್ತೀಯ. ದಯವಿಟ್ಟು ಆದಷ್ಟು ಬೇಗ ಒಂದು ಒಳ್ಳೆ ನಿರ್ಧಾರಕ್ಕೆ ಬಾ ಎಂದು ಅವನ ಭುಜ ಅದುಮಿ ಕೆಳ ನಡೆದ ಸಾಗರ್. ಸಾಗರ್ನ ಕೊನೆಯ ಮಾತು ಅವನಿಗೆ ಅರಗಿಸಿಕೊಳ್ಳಲಾಗಲಿಲ್ಲ. ಸಹನಾ ನಿನ್ನ ಕೈಗೆ ಸಿಗದಷ್ಟು ದೂರ ಹೊರಟು ಹೋದರೆ ಎಂಬ ಮಾತು ಮತ್ತೆ ಮತ್ತೆ ಅವನ ಮನಸ್ಸನ್ನು ಚುಚ್ಚುತ್ತಿತ್ತು.
ಏನಾದರೂ ಜೀವಕ್ಕೆ ಅಪಾಯ ಮಾಡಿಕೊಂಡರೆ ಎಂಬ ಯೋಚನೆ ಬರುತ್ತಿದ್ದಂತೆ ಒಮ್ಮೆ ಸಹನಾಳನ್ನು ನೋಡಬೇಕೆನಿಸಿತು ಅವನಿಗೆ. ಕೆಳಗೋಡಿ ಬಂದ. ಎಲ್ಲರಿಗೂ ಕಾಫಿ ಕೊಟ್ಟು ಟ್ರೇ ಹಿಡಿದು ಅಲ್ಲೇ ಎಲ್ಲರ ಜೊತೆ ಕುಳಿತಿದ್ದಳು ಆಕೆ. ಅವನ ಮನಸ್ಸಿಗೆ ಸ್ವಲ್ಪ ಸಮಾಧಾನವಾಯಿತು. ತನ್ನ ಮನಸ್ಸಿನ ಗೊಂದಲವನ್ನು ವ್ಯಕ್ತಪಡಿಸದೆ ಮುಖದಲ್ಲಿ ನಗು ತರಿಸುತ್ತಾ ಎಲ್ಲರ ಜೊತೆ ಬೆರೆತ ಆ್ಯಶ್. ಎಲ್ಲರೂ ಜೊತೆಗೂಡಿ ತಿಂಡಿ ತಿಂದು ಅಭಿ ಮತ್ತು ಆ್ಯಶ್ ಅವರನ್ನು ಏರ್ಪೋರ್ಟಿಗೆ ಬಿಟ್ಟು ಬರಲು ಹೊರಟರು. ಆ್ಯಶ್ ಅರ್ಜೆಂಟ್ ಕೆಲಸವೆಂದು ಅಂದೇ ಸಹನಾಳ ಜೊತೆ ಹೊರಟು ನಿಂತಿದ್ದ. ಅಭಿ ಕೂಡ ಮಧ್ಯಾಹ್ನ ಆಫೀಸಿಗೆ ಹೊರಡುತ್ತಿದ್ದ. ಎಲ್ಲರನ್ನು ಕಳುಹಿಸಿಕೊಟ್ಟ ಮೇಲೆ ಸಾಹಿತ್ಯಾಳಿಗೆ ಮನೆಯೆಲ್ಲ ಬಿಕೋ ಎನಿಸಿತು. ರೂಮಿಗೆ ಬಂದಾಗ ಅಭಿಯು ಆಫೀಸಿಗೆ ಹೊರಡುತ್ತಿರುವುದನ್ನು ನೋಡಿ ಮುಖ ಇನ್ನಷ್ಟು ಸಪ್ಪಗೆ ಮಾಡಿಕೊಂಡು ಸರ್ ಎನ್ನುತ್ತಾ ಅವನ ಬಳಿ ಬಂದಳು. ತಲೆಗೂದಲು ಕ್ರಾಪ್ ತೆಗೆಯುತ್ತಲೇ ಅವಳ ಮುಖ ನೋಡಿ ಏನು ಎಂದು ಕಣ್ಣಲ್ಲೇ ಕೇಳಿದ ಆತ. ನೀವು ಆಫೀಸಿಗೆ ಹೋಗಬೇಕಾ? ಬೇಸರದಿಂದಲೇ ಕೇಳಿದಳು. ಯಾಕೆ, ಹೋಗಬಾರ್ದಾ? ಪ್ರಶ್ನಿಸಿದ ಆತ. ಮನೆಯೆಲ್ಲ ಬಿಕೋ ಅಂತಿದೆ, ನೀವು ಹೋದರೆ ತುಂಬ ಬೇಜಾರಾಗುತ್ತೆ ಎಂದವಳ ಮಾತಿಗೆ ಅವಳನ್ನೇ ದುರುಗುಟ್ಟಿ ನೋಡಿ, ಆಫೀಸ್ ಕೆಲಸ ಯಾರು ನಿಮ್ಮ ತಾತ ಬಂದು ಮಾಡ್ತಾರಾ? ಅರ್ಜೆಂಟಾಗಿ ಒಂದು ಮೀಟಿಂಗ್ ಅಟೆಂಡ್ ಮಾಡೋದಿದೆ, ಬರ್ತೀನಿ, ಬಾಯ್ ಎನ್ನುತ್ತಾ ಹೊರಟೇ ಹೋದ. ಕಾಡ್ ಮನುಷ್ಯ ಎಂದು ಕೋಪದಲ್ಲಿ ಹೇಳಿದಳು. ಏನಂದೆ? ಹೊರಗಿನಿಂದ ಬಂದ ಜೋರಾದ ಧ್ವನಿಗೆ ಹಾಂ ಏನಿಲ್ಲ ಸರ್, ಒಳ್ಳೆ ಮನುಷ್ಯ ಅಂದೆ ಅಷ್ಟೇ ಎಂದು ನಾಲಿಗೆ ಕಚ್ಚಿ ಅವನು ಹೋದೆಡೆ ಇಣುಕಿ ನೋಡಿದಳು. ಅವನಾಗಲೇ ಕೆಳಗೆ ಹೋಗಿಯಾಗಿತ್ತು. ಆ್ಯಶ್ ಸ್ವಲ್ಪ ಮಟ್ಟಿಗೆ ಬದಲಾಗಿದ್ದ. ತನಗೇನಾದರೂ ಬೇಕೆಂದರೆ ಸಹನಾಳನ್ನು ಕರೆದು ಕೇಳುತ್ತಿದ್ದ. ಮೊದಲಿನ ಕೋಪ ಸಿಟ್ಟು ಅವನ ಮುಖದಲ್ಲಿ ಕಾಣುತ್ತಿರಲಿಲ್ಲ. ಹೆಂಡತಿಯಾಗಿ ಅಲ್ಲದಿದ್ದರೂ ಸಹಜವಾಗಿ ಮಾತನಾಡಿಸುತ್ತಿದ್ದ. ಸಹನಾಳಿಗೆ ಖುಷಿ ಪಡಲು ಅಷ್ಟೇ ಸಾಕಿತ್ತು. ತನ್ನ ಜೀವನವನ್ನು ಕಣ್ಣೀರಲ್ಲೇ ತೊಳೆದುಕೊಳ್ಳಬೇಕು ಎಂದುಕೊಳ್ಳುತ್ತಿದ್ದವಳಿಗೆ ಹೊಸ ಆಸೆಗಳು ಚಿಗುರತೊಡಗಿದವು. ತನ್ನ ಗಂಡ ತನ್ನ ಹೆಸರಿಟ್ಟು ಕರೆದಾಗಲೆಲ್ಲ ಕುಣಿದು ಕುಪ್ಪಳಿಸುವಷ್ಟು ಸಂತೋಷವಾಗುತ್ತಿತ್ತು. ಕೊನೆಗೂ ತಾನು ಮಾಡಿದ ತಪ್ಪಿಗೆ ಕ್ಷಮೆ ದೊರಕಿದೆ ಎಂದುಕೊಂಡಳು. ಮೀಟಿಂಗ್ ಮುಗಿಸಿ ಆಫೀಸಿಗೆ ಹೋಗುತ್ತಿದ್ದ ಅಭಿಯ ಕಾರು ಬ್ರೇಕ್ ಫೇಲ್ ಆಗಿತ್ತು. ಅಚ್ಚರಿಗೊಂಡ. ಬರುವಾಗ ಸರಿಯಿತ್ತು, ಈಗೇನಾಯಿತು ಎಂದು ಮತ್ತೆ ಮತ್ತೆ ಪರಿಶೀಲಿಸಿದಾಗ ಬ್ರೇಕ್ ಫೇಲ್ ಆಗಿರುವುದು ಖಚಿತವಾಗಿತ್ತು. ಮುಂದೇನು ಎಂದು ಯೋಚಿಸುವುದರೊಳಗೆ ಬಲಭಾಗದಲ್ಲಿ ಬರುತ್ತಿದ್ದ ಇನ್ನೊಂದು ಕಾರು ಜೋರಾಗಿ ಹಾರನ್ ಮಾಡುತ್ತಿರುವುದು ಕೇಳಿಸಿತು. ಕಾರು ಓಡಿಸುತ್ತಿದ್ದಂತೆ ಬಲಕ್ಕೆ ತಿರುಗಿದ. ಆ ಕಾರಿನಲ್ಲಿದ್ದುದು ನೇಹ. ಅಭಿ ಸರ್, ನಿಮ್ಮ ಕಾರು ಬ್ರೇಕ್ ಫೇಲ್ ಆಗಿದೆ, ಹುಷಾರಾಗಿ ಓಡಿಸಿ ಎಂದು ಜೋರಾಗಿ ಕೂಗಿ ಹೇಳುತ್ತಿದ್ದಳು. ಅಭಿಗೆ ಕಾರು ನಿಯಂತ್ರಣಕ್ಕೆ ಸಿಗುವುದು ಕಷ್ಟ ಎನಿಸಿತು. ಬೇರೆ ಯಾರಿಗಾದರೂ ಹಾನಿ ಮಾಡುವ ಬದಲು ಏನಾದರೊಂದು ಮಾಡಬೇಕು ಎಂದು ಯೋಚಿಸಿದ. ಆದರೆ ಅಷ್ಟರಲ್ಲಿ ನೇಹ ರಭಸವಾಗಿ ಮುಂದೆ ಹೋಗಿ ಅವನ ಕಾರಿಗೆ ಅಡ್ಡವಾಗಿ ತನ್ನ ಕಾರನ್ನು ನಿಲ್ಲಿಸಿದಳು. ಅಭಿಯ ಕಾರು ದಢಾರ್ ಎಂದು ನೇಹಾಳ ಕಾರಿಗೆ ಗುದ್ದಿತು. ಎರಡೂ ಕಾರಿನಲ್ಲಿ ಏರ್ ಬ್ಯಾಗ್ ಇದ್ದ ಕಾರಣ ಹೆಚ್ಚೇನು ಅಪಾಯವಾಗಿರಲಿಲ್ಲ. ಆದರೆ ನೇಹಾಳ ಕಾಲಿಗೆ ರಾಡ್ ತಾಗಿ ಕಾಲು ಮೇಲೆತ್ತಲು ಹರಸಾಹಸ ಪಡುತ್ತಿದ್ದಳು. ಅಭಿಗೆ ಅಲ್ಲಲ್ಲಿ ತರಚಿದ ಗಾಯಗಳಾಗಿತ್ತು ಅಷ್ಟೆ. ಅವನು ಥಟ್ಟನೆ ಇಳಿದು ನೇಹ ಇದ್ದಲ್ಲಿಗೆ ಧಾವಿಸಿದ. ಅವಳು ಕಾಲು ನೋವು ಎಂದು ಒದ್ದಾಡುತ್ತಿದ್ದಳು. ಅಷ್ಟರಲ್ಲಿ ಅಲ್ಲಿ ಸೇರಿದ್ದ ಜನರ ಸಹಾಯದಿಂದ ಅವಳ ಕಾಲಿಗೆ ಚುಚ್ಚಿದ್ದ ರಾಡನ್ನು ಬೇರ್ಪಡಿಸಿ ಅವಳನ್ನು ಆಸ್ಪತ್ರೆಗೆ ಕರೆದೊಯ್ದ. ಸಾರಿ ಅಭಿ ಸರ್, ಇದೆಲ್ಲ ಮಾಡಿದ್ದು ನನ್ನ ತಂದೆ. ನಿಮಗೆ ಫೋನ್ ಮಾಡಿ ಹೇಳಬೇಕೆಂದು ತುಂಬ ಸರಿ ಟ್ರೈ ಮಾಡಿದೆ, ಆದರೆ ನೀವು ನನ್ನ ಕಾಲ್ ರಿಸೀವ್ ಮಾಡಲೇ ಇಲ್ಲ. ಅದಕ್ಕೆ ಬೇರೆ ದಾರಿ ಕಾಣದೆ ನಾನೇ ಬಂದಿದ್ದು. ಇನ್ನು ನಿಮ್ಮಿಂದ ಬೇರೆಯವರಿಗೆ ಅಪಾಯ ಆಗೋದ್ರ ಜೊತೆಗೆ ನಿಮಗೂ ಅಪಾಯ ಆಗೋದು ಬೇಡ ಅಂತ ನಾನೇ ನಿಮ್ಮ ಕಾರಿಗೆ ಅಡ್ಡ ಬಂದಿದ್ದು. ಸದ್ಯ ನಿಮಗೆ ಏನು ಆಗಿಲ್ವಲ್ಲ? ಪ್ರಾಯಸದಿಂದ ಆಸ್ಪತ್ರೆಗೆ ಹೋಗುವ ದಾರಿಯಲ್ಲಿ ಅಷ್ಟನ್ನು ಹೇಳಿ ಪ್ರಜ್ಞೆ ತಪ್ಪಿ ಅವನ ಭುಜ ಕೊರಗಿದಳು ಆಕೆ. ರಾತ್ರಿಯಾದರೂ ಅಭಿ ಮನೆಗೆ ಬಾರದಿದ್ದಾಗ ಅತೀವ ಆತಂಕಪಟ್ಟಳು ಸಾಹಿತ್ಯ.
2-3 ಬಾರಿ ಅವನ ಮೊಬೈಲಿಗೆ ಕರೆ ಮಾಡಿದರೂ ಸ್ವಿಚ್ ಆಫ್ ಎಂದು ಬರುತ್ತಿತ್ತು. ಅಪ್ಸರಾ ದೇವಿಯವರ ಬಳಿ ವಿಚಾರಿಸೋಣವೆಂದು ಅವರ ರೂಮಿನ ಬಳಿಗೋಡಿದವಳಿಗೆ ಅವರಿಗೂ ವಿಷಯ ತಿಳಿಸಿ ಗಾಬರಿಪಡಿಸುವುದು ಬೇಡವೆಂದು ಮತ್ತೆ ವಾಪಸ್ಸಾದಳು. ಅಭಿಗಾಗಿ ಮನೆಯ ಬಾಗಿಲು ತೆರೆದು ಪದೇ ಪದೇ ಗೇಟಿನ ಕಡೆ ಇಣುಕತೊಡಗಿದಳು. ಅರುಣಾದೇವಿಯವರು 1-2 ಬಾರಿ ಬಂದು ವಿಚಾರಿಸಿದರು. ಅಭಿ ಬಾರದೆ ಇರುವುದು ಕಂಡು ಅವರಿಗೂ ಚಡಪಡಿಕೆ ಶುರುವಾಗಿತ್ತು. ಸ್ವಲ್ಪ ಸಮಯದ ಬಳಿಕ ಅಪ್ಸರಾದೇವಿಯವರು ಕೆಳಗೆ ಬಂದಾಗ ಅವರಿಗೂ ಅಭಿ ಮನೆಗೆ ಬಾರದಿರುವ ವಿಷಯ ತಿಳಿದು ಆತಂಕ ಮೂಡಿದರೂ ಅವನೇನು ಚಿಕ್ಕ ಮಗುವಲ್ಲ, ಭಯಪಡುವ ಅಗತ್ಯವಿಲ್ಲ. ಹರ್ಷ ಸಾಗರ್ ಇಲ್ಲದೆ ಇರೋದ್ರಿಂದ ಕೆಲಸ ಜಾಸ್ತಿ ಅನಿಸುತ್ತೆ, ಇನ್ನೇನು ಬರ್ತಾನೆ, ಅದಕ್ಕೆಲ್ಲ ಗಾಬರಿ ಪಡುವಂಥದ್ದು ಏನಿದೆ ಎಂದು ಅತ್ತೆ ಸೊಸೆಯನ್ನು ಸಮಾಧಾನಿಸಿದರು. ಸಾಹಿತ್ಯಾಳಿಗೆ ನೇಹ ಏನಾದರೂ ಅಪಾಯ ಉಂಟು ಮಾಡಿದರೆ ಎಂಬ ಭಯವಿತ್ತು. ಅಂದು ಅಭಿಯನ್ನು ಆಫೀಸಿಗೆ ಕಳುಹಿಸಲು ಮನಸ್ಸಿರಲಿಲ್ಲ ಅವಳಿಗೆ. ಆದರೆ ತನ್ನ ಮಾತನ್ನು ಕೇಳದೆ ತುಂಬ ಕೆಲಸವೆಂದು ಹೊರಟು ಹೋದ ಗಂಡನ ಮೇಲೆ ಕೋಪವಿತ್ತು ಅವಳಿಗೆ. ಸಂಜೆ ಆಫೀಸಿನಿಂದ ಬಂದ ಮೇಲೆ ತನ್ನ ಕೋಪವನ್ನು ತೀರಿಸಬೇಕೆಂದುಕೊಂಡಿದ್ದಳು. ಆದರೆ ಈಗ ಕೋಪಕ್ಕಿಂತ ಆತಂಕವೇ ಹೆಚ್ಚಾಗಿತ್ತು. ಆಫೀಸಿಗೆ ಕಾಲ್ ಮಾಡಿ ವಿಚಾರಿಸಿದಾಗ ಅಭಿ ಆಫೀಸಿಗೆ ಬರಲೇ ಇಲ್ಲ ಎಂಬ ವಿಚಾರ ಕೇಳಿ ಜೀವವೇ ಬಾಯಿಗೆ ಬಂದ ಹಾಗಾಗಿತ್ತು ಸಾಹಿತ್ಯಾಳಿಗೆ. ಇನ್ನೇನು ತಾನೇ ಹುಡುಕಲು ಹೋಗುತ್ತೇನೆ ಎಂದು ಮನೆ ಬಾಗಿಲವರೆಗೆ ಬಂದವಳಿಗೆ ಗೇಟು ದಾಟಿ ಬರುತ್ತಿದ್ದ ಅಪರಿಚಿತ ಕಾರೊಂದು ಕಣ್ಣಿಗೆ ಬಿತ್ತು. ಅಲ್ಲೇ ನಿಂತಳು ಆಕೆ. ಕಾರು ಮನೆಯ ಮುಂದೆ ಬಂದು ನಿಂತಿತು. ಕಾರಿನ ಹಿಂದಿನ ಬಾಗಿಲಿನಿಂದ ಅಭಿ ಇಳಿದು ಪಕ್ಕದಲ್ಲಿ ಕುಳಿತಿದ್ದ ನೇಹಾಳ ಕೈಯನ್ನು ತನ್ನ ಭುಜದ ಮೇಲಿರಿಸಿ ಅವಳನ್ನು ಹಿಡಿದು ಮೆಲ್ಲನೆ ಕರೆದುಕೊಂಡು ಬರುತ್ತಿರುವುದು ನೋಡಿ ಗರಬಡಿದಂತೆ ನಿಂತಳು ಸಾಹಿತ್ಯ. ಮುಂದುವರೆಯುವುದು.